ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿಯ ವ್ಯಾಪ್ತಿಗೆ ಬರುವ ಕಮ್ಮತ್ತಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಅರಸೀಕೆರೆ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಕ್ರೀಡಾ ಪ್ರತಿಭೆಯನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗೆ ಕ್ರೀಡೆಯಲ್ಲಿ ನಿರ್ಣಾಯಕರು ನಿಷ್ಪಕ್ಷಪಾತದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಕರ್ನಾಟಕ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಪದ್ಮಲತಾ ಹೇಳಿದರು. ಹಾಕಿ ಮಾಂತ್ರಿಕ ಧ್ಯಾನಚಂದ್ರ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಗಸ್ಟ್ ತಿಂಗಳಲ್ಲಿ ಕ್ರೀಡಾ ದಿನಾಚರಣೆ ನಡೆಸಲಾಗುತ್ತಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮುಖ್ಯವಾಗಿದ್ದು ನೈಪುಣ್ಯತೆ ತೋರಬೇಕು ಎಂದರು. ಮುಖಂಡ ಎಸ್ ಮಂಜುನಾಥ್ ಮಾತನಾಡಿ, ಆಟಗಳು ಸೌಹಾರ್ದತೆಯಿಂದ ಕೂಡಿರಬೇಕು, ವೈರತ್ವ ವೈಷಮ್ಯದಿಂದ ಕೂಡಿರದೆ ಸೌಹಾರ್ದತೆಯಿಂದ ಕೂಡಿರಬೇಕು ಎಂದರು. ಕ್ರೀಡಾಕೂಟದಲ್ಲಿ ಅಡವಿ ಮಲ್ಲಾಪುರ, ಕೆರೆಗುಡಿಹಳ್ಳಿ, ಕೋಮರನಹಳ್ಳಿ, ಯರಬಳ್ಳಿ, ಹೊಸಕೋಟೆ, ಅರಸೀಕೆರೆ ಜ್ಞಾನಜ್ಯೋತಿ, ಶಾಂತ ಪ್ರಕಾಶ್ ನಗರ, ಬೂದಿಹಾಳ್, ಚಿಕ್ಕ ಕಬ್ಬಳ್ಳಿ, ಚೆನ್ನಾಪುರ, ಕಮ್ಮತ್ತಹಳ್ಳಿ, ಮಾದಿಹಳ್ಳಿ, ತೌಡೂರು ಗ್ರಾಮಗಳ 15 ಶಾಲೆಗಳು ಭಾಗಿಯಾಗಿದ್ದವು. ಈ ಸಂದರ್ಭದಲ್ಲಿ ಗ್ರಾಮ ಅಧ್ಯಕ್ಷೆ ಬಸಮ್ಮ, ಹನುಮಂತಪ್ಪ, ಕೆಜೆ ಶಿವಕುಮಾರ್, ಬಸವರಾಜ, ಸಿದ್ದೇಶ್, ಪುಷ್ಪಾವತಿ, ಮಂಜಣ್ಣ, ಸಿದ್ದಲಿಂಗಪ್ಪ, ಮಲ್ಲಪ್ಪ, ಜಯಪ್ಪ, ರತ್ನಮ್ಮ, ತಿಪ್ಪಣ್ಣ, ಅಶೋಕ, ಮುಖ್ಯ ಗುರುಗಳಾದ ಬಸವರಾಜ್, ಹಾಲಪ್ಪ, ಅನಸೂಯ, ಕರಿಬಸಪ್ಪ, ಶೆಟ್ಟಿನಾಯಕ್, ಜಗದೀಶ್, ಹಸೀನ್ ಸಾಹೇಬ್, ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರಾದ ಪಂಪಾಪತಿ ನಾಯಕ್, ಎಸ್ಡಿಎಂಸಿ ಸದಸ್ಯರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ, ಕೆಎಸ್ ನ್ಯೂಸ್ 24x7. ಆಯೋಜನೆ ಮಾಡ್ತೇವೆ ಅಂತ ಹೇಳಿದ್ರೆ ಇದೊಂದು ವಿಶೇಷ ತಿಂಗಳಾಗುತ್ತೆ. ಏನು ಅಂತ ಹೇಳಿದ್ರೆ ಹಾಕಿ ಮಾಂತ್ರಿಕ ಅಂತ ಹೇಳಿ ಏನ್ ಕರಿತೀವೋ ಧ್ಯಾನ್ ಚಂದ್ರ ಅವರ ಜನ್ಮ ದಿನಾಚರಣೆ ಮತ್ತು ಕ್ರೀಡಾ ದಿನ ಅಂತ ಅವರ ಜನ್ಮ ದಿನಾಚರಣೆಯನ್ನ ನಾವು ಆಗಸ್ಟ್ 29ರಂದು ಕ್ರೀಡಾ ದಿನ ಅಂತ ಹೇಳಿ ಆಚರಿಸ್ತೇವೆ. ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಕ್ರೀಡಾ ಕಾರ್ಯಕ್ರಮಗಳನ್ನ ನಾವು ಮುಗಿಸ್ಬೇಕಾಗಿದೆ. ಹಾಗೇನೆ ತಾಲೂಕಿನಾದ್ಯಂತ ಇವತ್ತು ಎಲ್ಲಾ ವಲಯಗಳಲ್ಲಿ ಕ್ರೀಡಾಕೂಟಗಳು ನಡೀತಾ ಇದಾವೆ. ಹಾಗೇನೆ ಕಮ್ಮತ್ತಹಳ್ಳಿ ಅರಸೀಕೆರೆ ವಲಯದ ಕ್ರೀಡಾಕೂಟಗಳನ್ನ ಕಮ್ಮತ್ತಹಳ್ಳಿ ಶಾಲೆಯ ಆಯೋಜಕತ್ವದಲ್ಲಿ ನಡೀತಾ ಇವೆ. ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಮತ್ತೊಮ್ಮೆ ನಾನು ಸಹ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಮ್ಮತ್ತಹಳ್ಳಿ ದಿಂದ ಯಾವಾಗ್ಲೂ ಕೂಡ ನಾವು ಚಿಕ್ಕವರಿದ್ದಾಗಿಂದನೂ ಸಹ ಕ್ರೀಡೆಗಳಲ್ಲಿ ಮುಂದೆ ಇರ್ತಕ್ಕಂಥದ್ದನ್ನ ಎಲ್ಲರೂ ಸಹ ಗಮನಿಸಿದೀರಾ. ಹಾಗೆ ಈಗಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಪಟುಗಳು ನಮ್ಮ ಕಮ್ಮತ್ತಹಳ್ಳಿ ವಲಯದಲ್ಲಿ ಇದ್ದೀರಾ. ಹಾಗಾಗಿ ಯಾವುದೇ ರೀತಿಯ ಅಂದ್ರೆ ನಮ್ಮಲ್ಲಿ ಕ್ರೀಡಾಕೂಟಗಳು ನಡೀತಾ ಇದ್ದಾವೆ, ಯಾವುದೇ ರೀತಿಯ ಗಲಭೆಗಳಾಗದೆ, ಯಾವುದೇ ರೀತಿಯ ಗಲಾಟೆ ಆಗದೆ ಕಮ್ಮತ್ತಹಳ್ಳಿಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟಗಳನ್ನ ನಡೆಸಿಕೊಟ್ರು. ತುಂಬಾ ಅಚ್ಚುಕಟ್ಟಾಗಿತ್ತು ಅಂತ ಹೇಳಿ ತಾಲೂಕಿನಾದ್ಯಂತ ಹೆಸರಾಗಬೇಕು. ಆ ರೀತಿಯಾಗಿ ಇರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸಹಕಾರವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ಗ್ರಾಮದ ಸಹಕಾರ ಇಲ್ಲದೆ ಇದ್ರೆ ನಾವು ಈ ಮಟ್ಟದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಆಗ್ಲೇ ಹೇಳ್ತಾ ಇದ್ರು ಸರ್ ಬಸವರಾಜ್ ಸರ್. ಹಿಂದೆ ನಾವು ಚಿಕ್ಕವರಿದ್ದಾಗ ಅರಸೀಕೆರೆ ವಲಯ ಮಟ್ಟದಲ್ಲಿ ಹೋದ್ರೆ ಅರಸೀಕೆರೆ ನಮ್ಮನ್ನ ಹಾಡಕ ಬಿಡ್ತಿಲ್ಲ, ಎಂದೂ ನಮ್ಮನ್ನ ಗೆಲ್ಲಕ್ಕೂ ಬಿಡ್ಲಿಲ್ಲ, ಹಾಡಕ್ಕೂ ಬಿಡ್ಲಿಲ್ಲ, ಗಲಾಟೆ ಮಾಡಿ ಅವರ ಬರ್ಕೊಂಡ್ಬಿಡೋರು. ಆ ಟೈಪ್ ನಮ್ಮೂರಿಗೆ ಕೆಟ್ಟಿಸ್ರಿ. ಅವ್ ಕಾರಣಕ್ಕೂ ಹಳೆ ವಿದ್ಯಾರ್ಥಿಗಳು ಊರಿನವ್ರು ಯಾರು ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಮಾಡಿಕೊಳ್ತಿದ್ದೇನೆ. ಯಾಕಂದ್ರೆ ಕಮ್ಮತ್ತಹಳ್ಳಿ ಕೆಟ್ಟಿಸ್ತಾರೆ ಬೇಡ್ರಿ. ಯಾರು ಗೆದ್ರು ನಮ್ಮ ಮಕ್ಕಳ ಅರಸೀಕೆರೆ ಶಾಲೆ ಇರ್ಬೋದು, ಪುಣಾಟಿ ಶಾಲೆ ಇರ್ಬೋದು, ಚೆನ್ನಾಪುರ ಇರ್ಬೋದು, ಇನ್ನು ಅನೇಕ ಊರುಗಳು ಇರ್ಬೋದು, ಕೊಮರಳ್ಳಿ ಐತಿ. ಆಲೋಚನೆ ದಯಮಾಡಿ ಯಾರು ಅನ್ಯತಾ ಭಾವಿಸದೆ ಎಲ್ಲರೂ ನನ್ನ ಮಕ್ಕಳು ಅಂತ ಹೇಳಿ ಎಲ್ಲರೂ ಪ್ರೋತ್ಸಾಹ ನೀಡಬೇಕು. ಆಗ ಮತ್ತೆ ರಕ್ಷಕ ವಿಭಾಗ ಅರಸೀಕೆರೆ ಹೇಳಿದ್ವಿ. ಯಾಕಂದ್ರೆ ಸಣ್ಣ ಪುಟ್ಟ ಗಲಾಟೆ ಅದನ್ನು ಅವ್ರು ಇದ್ಬಿಟ್ರೆ ಯಾರು ಮಾತಾಡಲ್ಲ. ಆದ್ರಿಂದ ದಯಮಾಡಿ ಎಲ್ಲಾ ಮಕ್ಕಳು ಈ ಒಂದು ಆಟದ ಜೊತೆಗೆ ಇದಕ್ಕೆ ಅಷ್ಟು ಗಮನ ಕೊಡ್ತೀರ, ವಿದ್ಯಾಭ್ಯಾಸಕ್ಕೆ ಅಷ್ಟು ಗಮನ ಕೊಡ್ರಿ. ಮುಂದಿನ ನಮ್ಮ ಭಾರತ ದೇಶದ ಮುಂದೆ ಒಳ್ಳೆ ಪ್ರಜೆಗಳಾಗಲಿ ಅಂತ ಹೇಳಿ ಒಂದು ಸಭೆಯಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಯಾಕಂದ್ರೆ ಇವತ್ತಿಗೆ ಕ್ಲೋಸ್ ಮಾಡಿರೋ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ,
ವಶೀಕರಣ, ಪೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ